ರಾಜಣ್ಣವ್ರಿಗೆ ಕಾಂಗ್ರೆಸ್ನಲ್ಲಿ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ. ಅದಕ್ಕೆ ನೋಡ್ರಿ, ನಾನು ಕಾಂಗ್ರೆಸ್ಸಲ್ಲಿದ್ದೀನಿ ಅಂದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅಷ್ಟೇ. ನಾನು ಸಿದ್ದರಾಮಯ್ಯ ಮೇಲೆ ಯಾಕೆ ಬೇಜಾರು ಮಾಡ್ಕೊಂಡೆ? ನಾನು ಡ್ರಾಪ್ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇದೆ ಏನಿಲ್ಲ ಅನ್ನೋದು ಆದರೆ ನನಗೆ ನಿಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ವಲ್ಲ. ನನ್ನ ಮೇಲೆ ಹೆಣ್ಮಕ್ಳುಗಳನ್ನ ಕಳಿಸಿ ಸ್ಟ್ರಿಂಗ್ ಆಪ್ರೇಷನ್ ಮಾಡೋದಕ್ಕೆ ಮಾಡ್ತಾರೆ. ಆಮೇಲೆ ಯಾರ ಕಡೆನೂ ದುಡ್ಡು ಕಳಿಸಿ ಬ್ರೈಬ್ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಮಾಡಿದ್ವಿ ನಿಮ್ಮ ವಿರುದ್ಧ. ನನ್ನ ವಿರುದ್ಧ ಅವ್ರು ಮಾಡೋರೋ ಯಾರು ಮಾಡಿದಾರೋ ಎಲ್ಲ ನೋಡೋಣ. ಸಿದ್ದರಾಮಯ್ಯನವರೇ ಮಾಡಿರ್ಬೋದು. ಊಟು ಟ್ರಾನ್ಸ್ಫರ್ ಮಾಡಿಸೋ ಶಕ್ತಿ ನಮ್ಮ ರಾಜ್ಯದಲ್ಲಿ 3 ಜನ ಮುಖಂಡಗಳಿಗೆ ಮಾತ್ರ ಇರೋದು. ಒನ್ ಈಸ್ ಸಿದ್ದರಾಮಯ್ಯ, ಸೆಕೆಂಡ್ ಒನ್ ಈಸ್ ಯಡಿಯೂರಪ್ಪ, ಥರ್ಡ್ ಒನ್ ಈಸ್ ದೇವೇಗೌಡ. ಹಾಸನ ಅಂತ ಹೇಳಿದ್ರೆ ದೇವೇಗೌಡರು ಜನತಾದಳದ ಭದ್ರಕೋಟೆ ಅಂತ ಹೇಳ್ತಾ ಇದ್ರು. ಹೌದು, ನಾನು ಅದನ್ನು ಭದ್ರಕೋಟೆ ತೆಗೆದು ನಾವು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಲಿಲ್ವ? ನೀವು ಹಿಂದೆ ಒಂದ್ಸಲ ನಾನು KPCC ಅಧ್ಯಕ್ಷ ಆಗಬೇಕು, ಅವಕಾಶ ಕೊಟ್ಟರೆ ಆಗ್ತೀನಿ ಅನ್ನೋ ಥರ ಹೇಳಿದ್ದೆ. ಈಗಲೂ ಆ ಸ್ಟೇಟ್ಮೆಂಟ್ಗೆ ನಾನು ಬದ್ಧ ಇದ್ದೇನೆ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ. ಇವತ್ತು ನನ್ನ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ KN ರಾಜಣ್ಣ. ನನ್ನ ಪ್ರಕಾರ ಇದಕ್ಕಿಂತ ಹೆಚ್ಚು ವಿವರಣೆ ಬೇಕಾಗಿಲ್ಲ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನಂದರೆ ಈಗ ಇತ್ತೀಚೆಗೆ ಸಂಪುಟದಿಂದ ನಿಮ್ಮನ್ನು ವಜಾ ಮಾಡಿದರು. ಆಮೇಲೆ ಸಿದ್ದರಾಮಯ್ಯವ್ರು ಭೇಟಿ ಮಾಡಿದ್ರ? ಅವತ್ತೇ ಮಾಡಿದ್ದೆ. ಅದಾದ ಮೇಲೆ ಇನ್ನೊಂದು ದಿವಸ ಜಸ್ಟ್ ಅವರು ಇದು ಕೊಟ್ಬಿಟ್ಟಿದ್ರು. ಯಾರು ಬಿಹಾರಕ್ಕೆ ಹೊರಟಿದ್ರು ಅವರು. ನಾನು ಪಾಸ್ ಆಗ್ತಾ ಇದ್ದೆ ತುಮಕೂರಿಗೆ. ಯಾರಿಗೂ ಫೋನ್ ಮಾಡಿ, ಇದ್ದಾರೆ ಸರ್, ಬಿಹಾರಕ್ಕೆ ಹೋಗ್ತಾ ಇದ್ದಾರೆ ಅಂದರು. ಸ್ಟ್ರೈಟ್ ಹೋದೆ. ಅಷ್ಟೊತ್ತಿಗೆ ಅವರು ಮೇಲಿಂದ ಬಂದರು. ಎಲ್ಲಪ್ಪ ಕಾಣಲಿಲ್ಲಲ್ಲ ಅಂದರು. ಏನು ಕೆಲಸ ಸರ್ ಅಂತ ಹೇಳಿದೆ. ಇಲ್ಲ, ಬಿಹಾರಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಸಿಗ್ಬೇಕು ನೀನು ಅಂದರು. ಆಯ್ತು ಸರ್, ಸಿಗ್ತೀನಿ ಅಂದೆ. ಅಷ್ಟೇ. ಸಿಕ್ಕಿದ್ರ? ತಿರ್ಗಿ ಆಮೇಲೆ ಭೇಟಿ ಆಗೋಕ್ಕಾಗಿಲ್ಲ. ಯಾಕೆ ಬೇಜಾರ ನಿಮಗೆ? ಬೇಜಾರಿಲ್ಲ. ನೋಡ್ರಿ, ನಾನು ಕಾಂಗ್ರೆಸ್ಸಲ್ಲಿದ್ದೀನಿ ಅಂದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅಷ್ಟೇ. ನಾನು ಸಿದ್ದರಾಮಯ್ಯ ಮೇಲೆ ಯಾಕೆ ಬೇಜಾರು ಮಾಡ್ಕೊಂಡೆ? ನಾನು ಡ್ರಾಪ್ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇದೆ ಏನಿಲ್ಲ ಅನ್ನೋದು ನನಗೆ. ನಿಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ವಲ್ಲ? ಪ್ರೊಟೆಕ್ಟ್ ನೋಡಿ, ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಪಿತೂರಿ ನಡೀತಾ ಇದೆ. ಏನು ನಡೀತಾ ಇದೆ ಅಂದರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತನ್ನು ಕೇಳಲ್ಲ ಅಂತ ಹೇಳಿ ಒಂದು ಅವ್ರ ಮೇಲೆ ದೂಷಣೆ ತರಬೇಕು ಅಂತಕ್ಕಂಥ ಪಿತೂರಿ ಇದೆ. ಅದರಲ್ಲಿ ಅವರು ಒಳಗಾಗಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ಹೈಕಮಾಂಡವ್ರು ಹಿಂಗೆ ಹೇಳೋರೇನೋ ಬಿಡಿ ಸರ್, ಓಲಿ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ಮಂತ್ರಿ ಇದ್ರೇನೋ ಹೋದ್ರೇನೋ ಅಂತ ಹೇಳಿದ್ದೀನಿ ನಾನು. ಹಾಗೆಯೇ ಭಾಳಷ್ಟು ಅಂಶಗಳಲ್ಲಿ ಅವ್ರಿಗೆ ಹೈಕಮಾಂಡ್ ಹೇಳಿದ್ದನ್ನು ಕೇಳೋದಿಲ್ಲ ಇವರು ಅಂತಕ್ಕಂಥ ಒಂದು ಇಂಪ್ರೆಷನ್ನು ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಪಿತೂರಿ ನಡೀತಾ ಇದೆ. ಆ ಪಿತೂರಿಯಿಂದ ಅವ್ರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ನಾನು ಅವರಿಂದ ಯಾವುದೇ ರೀತಿಯ ನಿರೀಕ್ಷಣೆಯನ್ನು ಮಾಡೋದಿಲ್ಲ. ಅಲ್ಲ, ನೀವು ಸಿದ್ದರಾಮಯ್ಯ ಬಗ್ಗೆ ಇಷ್ಟೆಲ್ಲ ಭಾಳ ದೊಡ್ಡದಾಗಿ ಯೋಚನೆ ಮಾಡಿದ್ರಿ. ಆದರೆ ಸಿದ್ದರಾಮಯ್ಯ ಇಂಥ ಒಬ್ಬ ಆಪ್ತನ್ನು ಅಥವಾ ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡಲಿಲ್ವಲ್ಲ? ಪ್ರಯತ್ನ ಮಾಡಿಲ್ಲ ಅಂತ ನಾನು ಹೇಳಿದ್ದಿಲ್ಲ, ಪ್ರಯತ್ನ ಮಾಡಿದ್ದಾರೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ನಿಂದ ಒಂದು ಲಿಖಿತವಾಗಿ ಒಂದು ಪತ್ರ ಬಂದರೆ ಅದು ಅದಕ್ಕೆ ಧಿಕ್ಕರಿಸಿ ನಡೀತಕ್ಕಂಥದ್ದನ್ನು ನಾನು ಕೂಡ ಒಪ್ಪೋದಿಲ್ಲ. ಅದರಿಂದ ಅವ್ರು ಏನು ಮಾಡಿದ್ದಾರೆ ಅದು ಸರಿ ಇದೆ. ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಏನಂದರೆ ನನಗೆ ವಿಶೇಷವಾದ ಅಭಿಮಾನ, ಪ್ರೀತಿ. ಯಾಕೆ ಅಂದರೆ ಅವರು ಬಡವ್ರ ಪರವಾಗಿ ತೀರ್ಮಾನ ಮಾಡ್ತಾರೆ. ಈಗ ಮಕ್ಕಳಿಗೆ ಶೂಭಾಗ್ಯದಿದೆಯಲ್ಲ, ಇಟ್ ಈಸ್ ಮೈ ಕಾನ್ಸೆಪ್ಟ್, ಇಟ್ ಈಸ್ ಮೈ ಪ್ರೋಗ್ರಾಮ್. ನಾನು ಅವ್ರ ಹತ್ರ ಸರ್ ಈ ಥರ ಇದೆ. ನಾನು ಒಮ್ಮೆ ಮಂಗಳೂರಿನಿಂದ ಬರೋವಾಗ 4:45 ಸ್ಕೂಲ್ಗಳು ಬಿಟ್ಟಿದ್ದು, ಬರೀ ಕಾಲಲ್ಲಿ ಮಕ್ಕಳು ಬರ್ತಾಯಿದ್ದು. ನಮಗೆ ಗ್ಲಾಸ್ ಇಳಿಸ್ಬಿಟ್ರೆ ಸಾಕು, ಬಿಸಿ ಗಾಳಿ ಹೊಡೆಯೋದು ಮುಖಕ್ಕೆ. ಅಂದರೆ ಇಂಥ ಬಿಸಿಲಲ್ಲಿ ಮಕ್ಕಳು ಬರೀ ಕಾಲಲ್ಲಿ ಬರ್ತಾವಲ್ಲ ಇವು ಅಂತೇಳಿ ನಾನು ಅವರಿಗೆ ಒಂದು ಸಂದರ್ಭದಲ್ಲಿ ಈ ಥರ ಇದೆ ಸರ್, ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಪುಸ್ತಕ ಕೊಡ್ತೀವಿ, ಒಂದು ಶೂವನ್ನು ಕೊಡಿಸ್ಬೇಕು ಸರ್ ಅವ್ರಿಗೆ, ಬರೀ ಕಾಲಲ್ಲಿ ತಿರುಗ್ತಾರೆ ಮಕ್ಕಳು ಅಂತ ಹೇಳಿದಾಗ ಅವರು ಆಯ್ತಪ್ಪ ನೋಡೋಣ ಹಂಗೆ ಹಿಂಗೆ ಅಂದರು. ಸರಿ, ಬಜೆಟಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಮಾತು ಕೊಟ್ಟರು. ಬಜೆಟಲ್ಲಿ ಅನೌನ್ಸು ಮಾಡಿದ್ರು. ಸುಮಾರು 54,84,000 ಆ ವರ್ಷದಲ್ಲಿ ಘೋಷಣೆ ಮಾಡಿದಂಥ ವರ್ಷದಲ್ಲಿ ಮಕ್ಕಳಿಗೆ ಶೂಭಾಗ್ಯದ ಯೋಜನೆಯನ್ನು ಜಾರಿ ಮಾಡಿದ್ರು. ಇಟ್ ಈಸ್ ಮೈ ಪ್ರೋಗ್ರಾಮ್. ಸೊ ಹೀಗಾಗಿ ಈ ಬಡವರಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು ಅಂತಕ್ಕಂಥದ್ದು ನನಗೆ ಭಾಸ ಆಗ್ತದೆ. ಆ ಎಲ್ಲ ಅದನ್ನು ಸರಿ. ಸಿದ್ದರಾಮಯ್ಯ ವ್ಯಕ್ತಿತ್ವದ ಕಾರಣಕ್ಕೆ ನೀವು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀರಿ, ಎಸ್, ಅಥವಾ ಅವ್ರನ್ನ ಫಾಲೋ ಮಾಡ್ತೀರಿ, ದಟ್ಸ್ ಓಕೆ. ಬಟ್ ಆ್ಯಸ್ ಎ ಪೊಲಿಟಿಷಿಯನ್ ನಿಮಗೆ ನಿಮ್ಮ ಪಾಲಿಟಿಕ್ಸ್ ಕೂಡ ಇಂಪಾರ್ಟೆಂಟ್ ಅಲ್ಲ? ಸೊ ನಂದು ನೋಡಿ, ನಾನು ಯಾರನ್ನು ಮಂತ್ರಿ ಮಾಡಿ ಅಂತ ಕೇಳಕ್ಕೆ ಹೋಗಿರಲಿಲ್ಲ.
ನಾನು ಮಂತ್ರಿ ಸರ್ ಆದ ನಿಮ್ಗೆ ಎಷ್ಟು ವಯಸ್ಸು ಈಗ? ನನಗೆ 75 ಆಯಿತು. 75 ವರ್ಷ ಆದಾಗ ಮಂತ್ರಿ ಆಗಿದ್ರಿ. ಈಗಲೂ ಅದನ್ನು ಫುಲ್ ಟರ್ಮ್ ಮಾಡ್ಬೇಕಿತ್ತಾನೆ? ಆಯ್ತಲ್ಲ, ಈಗ ಆಗಲಿಲ್ಲ. ಎಷ್ಟು ವರ್ಷ ಇದ್ದರೂ ಕೂಡ ಮಾಜಿನೇ ತಾನೆ. ಅದಕ್ಕೆ ನನಗೇನು ನನಗೆ ನೋಡಿ ಅದೊಂದು ಅಮೆಂಡ್ಮೆಂಟು ತರಬೇಕು ಅಂತ ನನ್ನ ತಲೆಯಲ್ಲಿತ್ತು. ನಾನು ಮಂತ್ರಿ ಆದರೆ ಅದು ಅಮೆಂಡ್ಮೆಂಟ್ ತರಬೇಕು ಅಂತ. ಯಾವ ಅಮೆಂಡ್ಮೆಂಟು? ಈಗ ಪಾಸಾಗಿರೋದು ಅಮೆಂಡ್ಮೆಂಟ್ ನಂದೆ. ರಿಸರ್ವೇಷನ್ನು ಇನ್ ಕೋಆಪರೇಟಿವ್ ಸೆಕ್ಟರಲ್ಲಿ ಗ್ರಾಮ ಪಂಚಾಯತಿಲಿ ಹೇಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೆ, ಅದೇ ಥರ ಕೋಆಪರೇಟಿವ್ ಸೆಕ್ಟರಲ್ಲಿ ಅಲ್ಲಿ ಪ್ರಾಥಮಿಕ ಸಹಕಾರ ಸಂಘಗಳಲ್ಲೂ ಕೂಡ ರಿಸರ್ವೇಷನ್ನು ತರಬೇಕು ಅಂತ ಬಿಲ್ಲು ಇಂಟ್ರಡ್ಯೂಸು ಆಯಿತು. ಬಿಲ್ ನಾನೇ ಅದನ್ನು ಫಾರ್ಮುಲೇಟ್ ಮಾಡಿದ್ದು. ಗವರ್ನರ್ ಹತ್ರನೂ 2-3 ಬಾರಿ ಹೋಗಿ ನಾನು ಬಿಲ್ಲಿನ ಬಗ್ಗೆ ಡಿಸ್ಕಷನ್ನು ಮಾಡ್ಕೊಂಬಂದಿದ್ದೆ. ಮತ್ತು ನಾಮಿನೇಷನ್ನು 3 ಜನ ನಾಮಿನೇಷನ್ನು ಎಲ್ಲೆಲ್ಲಿ ಗೌರ್ಮೆಂಟ್ದು ಅಸಿಸ್ಟೆನ್ಸ್ ಇದೆ, ಆ ಅಸಿಸ್ಟೆನ್ಸ್ ಇರೋ ಅಂಥ ಇನ್ಸ್ಟಿಟ್ಯೂಷನ್ಗೆ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಕೂಡ 53A ಅಂತಕ್ಕಂಥ ಒಂದು ಕಲಮನ್ನು ಇಂಟ್ರಡ್ಯೂಸ್ ಮಾಡಿ ಅದರಲ್ಲಿ ಅಧಿಕಾರ ಸರ್ಕಾರಕ್ಕೆ ಕೊಡಿಸಿದೆ. ಸೊ ಇದು ನನಗೆ ತೃಪ್ತಿ ತಂದಿದೆ. ಇನ್ನೂ ಕೆಲವು ಇಲಾಖೆ ದೃಷ್ಟಿಯಿಂದ ಏನೆಲ್ಲ ನನ್ನ ಅನುಭವದ ಆಧಾರದ ಮೇಲೆ ಅಗತ್ಯತೆ ಇತ್ತು ತಿದ್ದುಪಡಿಗಳು, ಅದನ್ನು ಕೂಡ ತಂದಿದ್ದೀನಿ ಅಂತಕ್ಕಂಥ ಒಂದು ತೃಪ್ತಿ ಇದೆ ನನಗೆ. ನನ್ನ ಪ್ರಕಾರ ನೀವು ಅದೇ ಕ್ಯಾಬಿನೆಟ್ಟಿಂದ ಹೊರಗೆ ಹೋದ ಮೇಲೆ ಬಹುಶಃ ಫಸ್ಟ್ ಇಂಟರ್ವ್ಯೂ ಇದು ಅಂತ ಅನಿಸುತ್ತೆ. ಹೌದು ಅಲ್ವಾ? ಈಗಲಾದರೂ ಹೇಳ್ತೀರಾ ಅಂದರೆ ನಿಮ್ಮ ವಿರುದ್ಧ ಪಿತೂರಿ ಮಾಡಿದವ್ರು ಯಾರು ಅಂತ? ನೋಡಿ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ, ಈಗ ಹೇಳೋದಿಲ್ಲ. ಯಾಕೆಂದರೆ ನಾನು ಏನೆಲ್ಲ ಹೇಳಬೇಕು ಅಂತ ಇದ್ದಂಥ ಮೇಜರ್ ಇಶ್ಯೂಸ್ ಎಲ್ಲನೂ ಕೂಡ ನಾನೇ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಪಿತೂರಿಗೆ ಯಾರಂದರೆ ಭಾಳ ಜನ ಇದ್ದಾರೆ. ನಮಗೆ ಎಷ್ಟು ಜನ ರಾಜಣ್ಣ ಒಳ್ಳೆಯವನು ಇರಲಿ ಅನ್ನೋರು ಇದ್ದಾರೆ, ಅಷ್ಟೇ ಜನ ಬೇಡ ಇವನು ಒಳ್ಳೆಯವನಲ್ಲ, ನಮ್ಮ ಆಟೋಪಕ್ಕೆ ಇವನು ಅವಕಾಶ ಕೊಡಲ್ಲ ಅಂತಕ್ಕಂಥವ್ರು ಇದ್ದೇ ಇರ್ತಾರೆ. ಯಾವಾಗಲೂ ನ್ಯೂಟನ್ಸ್ ಲಾ ಇದೆಯಲ್ಲ. ನಮ್ಮ ಜಿಲ್ಲೆಯಲ್ಲಿ ಏನು ಅಂಥದ್ದೇನಿಲ್ಲ. ನಾನು ಹೇಳಿದ್ರೆ ಉತ್ಪ್ರೇಕ್ಷಿತ ಜಂಬ ಅನಿಸುತ್ತೆ. ನೋಡೋಣ, ನನ್ನ ವಿರುದ್ಧ ಮಾಡ್ಕೊಂಡು ಯಾರು ಗೆಲ್ತಾರೆ ಕೇಳಿ. ನಮ್ಮ ಜಿಲ್ಲೆಯಲ್ಲಿ ಯಾರಿಗಾರ ತಾಕತ್ತಿದೆ ಅಂತ ಕೇಳ್ಕೊಂಬನ್ನಿ. ಅದರಿಂದ ನಮ್ಮ ಜಿಲ್ಲೆ ಹೌದು ಸರಿ. ನಿಮ್ಮ ಜಿಲ್ಲೆನಲ್ಲಿ ನೀವು ಒಂದ್ಸಲ ಜಯಚಂದ್ರ ಅವ್ರು ಸೋಲ್ಸಿರಿ, ಇನ್ನೊಂದ್ಸಲ ಗೆಲ್ಲಿಸ್ತೀರಿ, ಅದೇ ರೀತಿ ಪರಮೇಶ್ವರ್ಗೆ ಮಾಡ್ತೀರಿ. ಈ ಲವ್ ಆ್ಯಂಡ್ ಹೇಟ್ ಪ್ರಶ್ನೆ ಇಲ್ಲ. ಸೋಲ್ಸೋವಾಗ ಹೇಳೇ ಸೋಲಿಸ್ತೀನಿ. ಈ ಸರಿ ನನಗೆ ನಿನ್ನ ಮೇಲೆ ಸಮಾಧಾನ ಇಲ್ಲಪ್ಪ, ನಾನು ನಿನಗೆ ಸಪೋರ್ಟ್ ಮಾಡೋದಿಲ್ಲ ಅಂತಲೇ ಹೇಳ್ತೀನಿ ನೇರವಾಗಿ. ಮಾಡೋ ವರ್ಷದಲ್ಲಿ ಆಯ್ತಪ್ಪ, ನಿನ್ನ ಬಗ್ಗೆ ನನಗೆ ಇದಿದೆ, ನಿನ್ನ ಪರವಾಗಿರ್ತೀನಿ ಅಂತ ಹೇಳ್ತೀನಿ. ಗೊತ್ತಾಯ್ತಾ? ಅವರೆಲ್ಲ ನನ್ನ ಪರ ಇರ್ತಾರೋ ನನ್ನ ವಿರುದ್ಧ ಇರ್ತಾರೋ ಅದು ನನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ರಾಜಣ್ಣವ್ರಿಗೆ ಕಾಂಗ್ರೆಸ್ನಲ್ಲಿ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ. ಅದಕ್ಕೆ ನೋಡಿ, ಯಾವಾಗಲೂ ಕೂಡ ಮಿತ್ರತ್ವ ವೈರತ್ವ ಇದೆಯಲ್ಲ, ಫ್ರೆಂಡ್ಸ್ ಆ್ಯಂಡ್ ಫೋರ್ಸ್. ಪರ್ಮನೆಂಟ್ ಫ್ರೆಂಡ್ಸು ಇರೋದಿಲ್ಲ, ಪರ್ಮನೆಂಟ್ ಎನಿಮೀಸ್, ದಟ್ ಈಸ್ ಫೋರ್ಸ್. ಅವರು ಇರೋದು ದಟ್ ಟು ಇನ್ ಪಾಲಿಟಿಕ್ಸ್ ಇದ್ದೇ ಇರ್ತಾರೆ. ಈಗ ಮಾಧುಸ್ವಾಮಿ ನಾವು ಭಾಳ ಫ್ರೆಂಡ್ಸು ಮೊದಲಿಂದ. ಭಾಳಷ್ಟು ಸರಿ ನಾನು ಆತನಿಗೆ ಸಹಾಯ ಮಾಡಿದ್ದೀನಿ, ಅವರು ನಂಗೆ ಸಹಾಯ ಮಾಡಿದ್ದಾರೆ. ಈ ಮೊನ್ನೆ ನಮ್ಮ ಹುಡುಗನ ಎಲೆಕ್ಷನ್ನಲ್ಲಿ ನಮ್ಮ ವಿರುದ್ಧನೇ ಹೋಗ್ಬಿಟ್ಟು ಏನು ಮಾಡೋಕ್ಕಾಗ್ತದೆ? ಆದರೂ ಕೂಡ ನಾವು ಹೋದ್ರು ಅಂತೇಳಿ ನಾವು ನಿಮ್ಮ ಫ್ರೆಂಡ್ಶಿಪ್ಗೆ ಏನು ಪ್ರಾಬ್ಲಮ್ ಆಗಿಲ್ವಾ? ಯಾವುದು ಆಯಿತು, ಹಂಗೆಲ್ಲ ಆದಮೇಲೆ ನಿಮ್ಮ ಮಾಧುಸ್ವಾಮಿ ಫ್ರೆಂಡ್ಶಿಪ್ ನೋಡಿ, ಏನೇ ಇದ್ರೂ ಕೂಡ ಮನಸ್ಸಲ್ಲಂತೂ ಇದ್ದೇ ಇರ್ತದೋ. ಹೌದು, ಮನಸ್ಸಲ್ಲಂತೂ ನನಗೆ ಅವಕಾಶ ಸಿಕ್ಕರೆ ಅವ್ನು ಮುಗಿಸ್ಬೇಕು ಅಂತ ಇರ್ತೀನಿ, ಅವನು ನನ್ನ ಮೇಲೆ ಅವಕಾಶ ಬಂದು ಅವನು ಮುಗಿಸ್ಬೇಕಂತ ಇರ್ತಾರೆ. ಇದು ಭಾಳಷ್ಟು ಜನ ಹಿಪೋಕ್ರೇಟ್ಸ್ ಭಾಳ. ಹೇಳೋದೇ ಒಂದಿರ್ತದೆ, ಮಾಡೋದೇ ಒಂದಿರ್ತದೆ. ಮನಸ್ಸಲ್ಲಿ ಒಂದು ಇಟ್ಕೊಂಡಿರ್ತಾರೆ, ಬಾಯಲ್ಲಿ ಒಂದು ಹೇಳ್ತಾರೆ, ಕೃತಿನಲ್ಲೊಂದು ಮಾಡ್ತಾರೆ. ಇದು ರಾಜಕಾರಣದಲ್ಲಿ ಹೆಚ್ಚು ಜಾಸ್ತಿ ಇರ್ತದೆ. ಆದರೂ ಕೂಡ ಅವ್ರು ಮಾಧುಸ್ವಾಮಿ ಬಗ್ಗೆ ಏನಪ್ಪ ಅಂತ ಇಲ್ಲಿ ಓಕೆ. ಈಗ ನೀವು ನಿಮ್ಮನ್ನು ಸಚಿವ ಸ್ಥಾನದಿಂದ ಕಿತ್ತಾಕೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪಿತೂರಿ ಬಗ್ಗೆ ಮಾತಾಡ್ತಿದ್ರಿ. ಯಾರು ಅಂತ ಒಂದು ಅಟ್ಲೀಸ್ಟ್ ಒಂದು ಹಿಂಟ್ ಕೊಡಿ, ಜನ ಬುದ್ಧಿವಂತರು ಅರ್ಥ ಮಾಡ್ಕೋತಾರೆ. ಅಲ್ಲಲ್ಲ, ಹಿಂಟ್ ಅಂತ ಹೇಳಿದ್ರೆ ಬೇರೆ ಪಕ್ಷದವರಿಂದ ನಮ್ಮ ಪಕ್ಷದವರೇ ಪಿತೂರಿ. ಅದರಿಂದ ಬೇರೆ ಪಕ್ಷದವ್ರು ನಿಮಗೆ ಹೆಸರುಗಳನ್ನು ನಾನು ಎಲ್ಲನೂ ಕೂಡ ಬಿಹಾರ್ ಚುನಾವಣೆ ಕಳೆದ ಮೇಲೆ ಹೇಳ್ತೀನಿ. ಈಗಂತೂ ಯಾರ್ದು ಹೇಳಕ್ಕೆ ಹೋಗಲ್ಲ. ಪಿಕ್ಚರ್ ರಿಲೀಸ್ ಆಗಲ್ಲ, ಆಗ ಫಿಲಮ್ ರಿಲೀಸ್ ಅಲ್ಲ. ನೋಡಿ, ಭಾಳಷ್ಟು ಬದಲಾವಣೆ ಭಾಳಷ್ಟು ಜನ ನಿರೀಕ್ಷೆ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ಸಲ್ಲೂ ನಿರೀಕ್ಷೆ ಮಾಡ್ತಾರೆ. ಅಲ್ಲ, ನೀವು ಅವಾಗ ಅದೇ ರೀತಿ ಹೇಳಿದ್ರಿ ಏನಂತ, ನವಂಬರ್ ಕ್ರಾಂತಿ ಆಗುತ್ತೆ ಅಂತ. ಅವಾಗಿಂದ ಶುರುವಾಯಿತು ನಿಮ್ಮ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಅಂತಲೇ? ಇಲ್ಲ, ಅವಾಗಲಿಂದ ಇಲ್ಲ. ಅವಾಗಲೇ ಅಲ್ಲ, ಮೊದಲಿಂದ ಇತ್ತೇನೋ, ಆಗ ಒಂದು ಗೇರ್ ಚೇಂಜ್ ಆಯಿತು ಅಥವಾ ಟೇಕ್ ಆಫ್ ಆಯ್ತು ಅದು? ಇಲ್ಲ, ಅದಕ್ಕೆ ಪ್ರಾರಂಭ ಯಾವತ್ತಾಯಿತು ಅನ್ನೋದು ಇದು ಒಂದು ದಿವಸದಲ್ಲಿ ಒಂದು ತಿಂಗಳಲ್ಲಿ ಆಗಿದ್ದಲ್ಲ. ಇದು ಬಹಳ ಹಿಂದಿಂದನೂ ಹೋಗಲಿ. ನೀವು ಸಿದ್ದರಾಮಯ್ಯವರ ಏನೋ ಕಟ್ಟಾ ಬೆಂಬಲಿಗರು ಅನ್ನೋ ಕಾರಣಕ್ಕೋಸ್ಕರ ಪಿತೂರಿನಾ?
ಅಲ್ಲಿ ಡೆಲ್ಲಿಯವರು ಏನು ಪಿತೂರಿ ಮಾಡಿದಾರೆ ಅಂತ ನಾನು ಅನ್ಕೊಳ್ಳಲ್ಲ. ಕರ್ನಾಟಕದವ್ರನ್ನೇ ಕರ್ನಾಟಕದ ಮುಖಂಡರುಗಳದ್ದೇ ಪಿತೂರಿ ಇರ್ತದೆ. ಅವರೆಲ್ಲ ಡೀಟೇಲ್ ಆಮೇಲೆ ಹೇಳ್ತೀನಿ. ನಾನು ಆಯಿತು, ಹೆಸರು ಹೇಳ್ಬೇಡಿ, ಈಗ ರೀಸನ್ ಹೇಳಿ. ನಾನು ಕೇಳ್ತಿರೋದು, ನೀವು ಸಿದ್ದರಾಮಯ್ಯ ಅವರ ಪರಮಾತ್ಮರು ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹೆಣ್ಮಕ್ಳುಗಳನ್ನ ಕಳಿಸಿ ಸ್ಟ್ರಿಂಗ್ ಆಪ್ರೇಷನ್ ಮಾಡೋದಕ್ಕೆ ಮಾಡ್ತಾರೆ. ಆಮೇಲೆ ಯಾರ ಕಡೆನೂ ದುಡ್ಡು ಕಳಿಸಿ ಬ್ರೈಬ್ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಮಾಡ್ತಾರೆ. ಆಮೇಲೆ ನನ್ನದು ಏನೇನು ಇದ್ದಾವೆ ಅದ್ರ ಮೇಲೆ ಕಣ್ಣಿಟ್ಟು ಅದನ್ನು ನೋಡಿಕೊಂಡು ತಪ್ಪು ಮಾಹಿತಿನ ಕೊಡಬೇಕು ಅನ್ನೋ ಪ್ರಯತ್ನಗಳು ಮಾಡಿದ್ದಾರೆ. ಇವೆಲ್ಲ ಇದ್ದಾವೆ. ಇವಕ್ಕೆಲ್ಲನೂ ಕೂಡ ನೀವು ದಾಖಲೆ ತೋರಿಸಿ ಆಧಾರ ತೋರಿಸಿದ್ರೆ ಏನು ಮಾಡೋದು? ಈಗ ಅವಳು ಯಾವಳೋ ಬಂದಳು, ಅವಳು ಗಂಡಸರು ಎಳೆದಾಡೋದು ನೋಡಿದ್ದೀನಿ, ಹೆಂಗಸೇ ಎಳೆದಾಡ್ತಾಳೆ, ಏನು ಮಾಡ್ತೀರಿ? ನಾವು ನಮ್ಮ ಮನೆಯಲ್ಲಿ CC ಕ್ಯಾಮ್ರಾ ಇದೆ ಆಚೆ ಕಡೆ ಅಂದ್ಕೊಂಡು ನಾನಿದ್ದೆ. ಇದೊಂದು ನೋಡಿ, ಎಂತೆಂಥ ಕಡೆನೇ CC ಕ್ಯಾಮ್ರಾಗಳು ಹಾಕ್ತಾರೆ. ಗೌರ್ಮೆಂಟಲ್ಲಿ ಮಂತ್ರಿಗಳ ಮನೆಗೆ CC ಕ್ಯಾಮ್ರಾಗಳು ಹಾಕಲ್ಲ. ಇದಕ್ಕೇನು ಹೇಳ್ತೀರಿ? ಅದು ನಮ್ಮದು ಇನ್ಸಿಡೆಂಟ್ ಆದಮೇಲೆ ನಾನು ನೋಡ್ಕೊಂಡಿದ್ದು. ಮೊದಲೇ ಆಗಿದ್ದು ನಾನೇ ಹಾಕ್ಸ್ಕೊಂಬಿಡ್ತಾಯಿದ್ದೆ. ಈ ಥರದಲ್ಲೆಲ್ಲ ಇರ್ತವೆ. ಈಗ ಕೆಲವು ಈ ನಡವಳಿಕೆಗಳೇನಿದ್ದಾವೆ ಬ್ರಿಟಿಷರು ಹೋದ ಮೇಲೆ ಇನ್ನೂ ನಮ್ಮಲ್ಲಿ ಆ ನಡವಳಿಕೆಗಳು ಬದಲಾವಣೆಗಳು ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಕ್ಕಂತೆ ಮಾರ್ಪಾಡುಗಳು ಆಗಿಲ್ಲ. ಬಹಳಷ್ಟು ಇನ್ನೂ ಅವೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ನೀವು ಹೇಳ್ತಿಲ್ಲ, ನಾನೇ ಕೇಳ್ಬಿಡ್ತೀನಿ. DK ಶಿವಕುಮಾರ್ ನಿಮ್ಮ ವಿರುದ್ಧ ಪಿತೂರಿ ಮಾಡಿದ್ರ? ಅವ್ರು ಯಾಕೆ ಮಾಡ್ತಾರೆ? DK ಶಿವಕುಮಾರ್ ಯಾಕೆ ಮಾಡ್ತಾರೆ? ಕೇಳ್ತಿದ್ದೀನಿ ನಾನು. ಅಲ್ಲೆಲ್ಲ ಮಾಡಿದ್ದು ನಿಮ್ಗೆ ಗೊತ್ತಿರೋ ಹೇಳಿ, ಇಂಥ ಸಂದರ್ಭದಲ್ಲಿ ಮಾಡಿದ್ದಾರೆ ನಿಮ್ಮ ಮೇಲೆ ಅಂತ ಹೇಳಿದ್ರೆ ನಾನು ಸರಿನಾ ಸುಳ್ಳ ಅಂತ ಹೇಳ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಪಿಟೇಟ್ರು, ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರದ್ದು ಯಾವ ಸ್ಟ್ರಾಟಜಿ ಮಾಡ್ತಿರ್ತಾರೆ. ಮೊದಲು ಈಗ ರಾಜನ್ ಹೊಡಿಬೇಕು ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಮಂತ್ರಿಗಳನ್ನ ಅವ್ರ ಬಲ ಕಮ್ಮಿ ಮಾಡಬೇಕು, ಈ ಥರದ್ದೇನೋ ಸ್ಟ್ರಾಟಜಿ ಇರುತ್ತಲ್ಲ ಪಾಲಿಟಿಕ್ಸಲ್ಲಿ. ಅದು ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳ್ತಾ ಇದ್ದೆ. DK ಶಿವಕುಮಾರ್ ಸ್ಟ್ರಾಟಜಿ ಮಾಡಿಲ್ವ ನಿಮ್ಮ ವಿರುದ್ಧ? ನನ್ನ ವಿರುದ್ಧ ಅವ್ರು ಮಾಡೋರೋ ಯಾರು ಮಾಡಿದಾರೋ ಎಲ್ಲ ನೋಡೋಣ. ಸಿದ್ದರಾಮಯ್ಯನವರೇ ಮಾಡಿರ್ಬೋದು. ಹೌದಾ? ಹೆಂಗೆ ಹೇಳೋಕ್ಕಾಗ್ತದೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅಲ್ಲ, ಈಗ ನೀವು ಹಿಂದೆ ಹೇಳಿದ್ರಲ್ಲ ನವಂಬರ್ ಕ್ರಾಂತಿ ಅಂತ, ಈಗ ಆ ಮಾತಿಗೆ ನೀವು ಬದಲಾಗಿರ್ತೀರ. ನವಂಬರ್ ಕ್ರಾಂತಿ ಆಗತ್ತಾ? ಆಗೋದಿಲ್ವಾ? ಆಗುತ್ತಾ ಅಂತ ಕೇಳ್ತಿದ್ದೀನಿ. 100% ಆಗ್ತದೆ. 100% ಆಗ್ತದೆ. ಯಾವ ಥರದಲ್ಲಿ ಆಗುತ್ತೆ ನೋಡಿ, ಯಾವ ಥರದಲ್ಲಿ ಯಾವ ಥರ ಶೇಪ್ ತೊಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಈವನ್ BJPನಲ್ಲೂ ಕೂಡ ಆಗಲೇ ಈಗ ನಿನ್ನೆ ಸಿದ್ದೇಶ್ವರ ಮನೆಯಲ್ಲಿ ಮೀಟಿಂಗ್ ಮಾಡಿ ಅಲ್ಲೆಲ್ಲ ಪ್ರಾರಂಭ ಆಗ್ತಾಯಿದೆ. ಈಗ ನಮ್ಮಲ್ಲೂ ಕೂಡ ಮಂತ್ರಿಗಳದು ರೀಶಫಲ್ ಮಾಡ್ತೀವಿ ಅಂತ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ. ಮಂತ್ರಿಗಳದ್ದು ರೀಶಫಲ್ಲು ಇವೆಲ್ಲ ಮುಂದೆ ಬಿಹಾರ್ ಚುನಾವಣಾ ಫಲಿತಾಂಶ ಬಂದ ಮೇಲೆ. ಅಲ್ಲ, ರೀಶಫಲ್ನೆಲ್ಲ ಕ್ರಾಂತಿ ಅಂತ ಹೇಳೋಕ್ಕಾಗಲ್ಲ. ಕ್ರಾಂತಿ ಅಂದರೆ CM ಬದಲಾವಣೆ ವಿಷಯ ಮಾತ್ರ. ನೋಡಿ, ಒಂದು ಈಗ ರೀಶಫಲ್ ಮಾಡೋದಕ್ಕೆ ಆಫ್ಟರ್ ದಿ ಎಲೆಕ್ಷನ್ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಕೊಟ್ಟರೆ ಹಿ ವಿಲ್ ಕಂಟಿನ್ಯೂ. ಅವ್ರಿಗೆ ಅವಕಾಶ ಕೊಡಲಿಲ್ಲ ಅಂದರೆ ದಿ ಚೇಂಜ್ ಇಸ್ ಇನ್ಎವಿಟಬಲ್ ಅಂತ ಆಗ್ತದೆ. ಸೊ ಅದರಿಂದ ಡೆವಲಪ್ಮೆಂಟ್ಗಳು ಈಗ ಅವರನ್ನು ಬಿಟ್ಕೊಡು ಅಂತ ಅಂದಾಗ ಅವ್ರೇನು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರ? ಸಿದ್ದರಾಮಯ್ಯನವರು ಬಿಟ್ಕೊಟ್ಬಿಡ್ತಾರ? ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ ನೀವು ಭಾಳ ಹತ್ತಿರದಿಂದ ಸಿದ್ದರಾಮಯ್ಯ ಅವ್ರು ನೋಡಿದ್ರಿ. ಆಗ ಸಿದ್ದರಾಮಯ್ಯ ಅವರ ಏನು ರಿಯಾಕ್ಷನ್ಸ್ ಹೇಗೆ? ಸಿದ್ದರಾಮಯ್ಯನವ್ರದ್ದು ಟಿಲ್ ನಾವು ಟಿಲ್ ದಿಸ್ ಮೂಮೆಂಟ್ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥದ್ದಿದೆ. ಅದರಲ್ಲೇನು ಅನುಮಾನ ಏನಿಲ್ಲ. ಅದನ್ನು ಯಾರೂ ಅನುಮಾನ ಪಡೋಗೂ ಇಲ್ಲ. ಅದಿದೆ. ಇನ್ನೂ ಒಂದು ತಿಂಗಳಿದೆಯಲ್ಲ, ರಾಜಕಾರಣದಲ್ಲಿ ಒಂದು ನಿಮಿಷನೇ ಎಷ್ಟೋ ಬದಲಾವಣೆಗಳು ಮಾಡಿಬಿಡುತ್ತೆ. ಇನ್ನೂ ಒಂದು ತಿಂಗಳಿದೆಯಲ್ಲ, ಏನೇನು ಡೆವಲಪ್ಮೆಂಟ್ಗಳಾಗ್ತವೆ ಏನು ಎತ್ತ. ಸಿದ್ದರಾಮಯ್ಯ ಅವ್ರ ಮೇಲೆ ಅವರ ಆಪ್ತರು, ಶಾಸಕರು, ಸಚಿವರು ಅವರ ಒತ್ತಡ ಇದೆಯಾ ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬಿಡಿ ಅಂತ? ನ್ಯಾಚುರಲಿ ಈಗ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಬಿಟ್ಕೊಡ್ದು ಅಂತಲೇ ಹೇಳ್ತೀನಿ. ಅವ್ರು ವೆಲ್ ವಿಷರ್ಸ್. ನೋಡಿ, ಕರ್ನಾಟಕದಲ್ಲಿ ಯಾರು ಏನಾರ ಹೇಳ್ಕೊಳ್ಳಿ, ಮೈ ಪರ್ಸನಲ್ ಒಪಿನಿಯನ್ ಈಸ್ ಓಟು ಟ್ರಾನ್ಸ್ಫರ್ ಮಾಡಿಸೋ ಶಕ್ತಿ ನಮ್ಮ ರಾಜ್ಯದಲ್ಲಿ 3 ಜನ ಮುಖಂಡಗಳಿಗೆ ಮಾತ್ರ ಇರೋದು. ಒನ್ ಈಸ್ ಸಿದ್ದರಾಮಯ್ಯ, ಸೆಕೆಂಡ್ ಒನ್ ಈಸ್ ಯಡಿಯೂರಪ್ಪ, ಥರ್ಡ್ ಒನ್ ಈಸ್ ದೇವೇಗೌಡ. ಆಯಾ ಪಾರ್ಟಿನಲ್ಲೇ ಆಯಾ ಲೀಡ್ರುಗಳಿಲ್ಲ ಅಂದರೆ ಆ ಪಾರ್ಟಿದು ಭಾಳ ಪರಿಸ್ಥಿತಿ ಹೀನಾಯವಾಗಿರ್ತದೆ ಅಂತ ನನ್ನ ಅಸೆಸ್ಮೆಂಟ್ ಇದೆ. ಮೇ ಬಿ ಟ್ರೂ, ಮೇ ನಾಟ್ ಬಿ ಟ್ರೂ. ಗೊತ್ತಾಯ್ತಾ? ಇದು ಭಾಳ ಜನ ಒಪ್ಬೋದು, ಭಾಳ ಜನ ಒಪ್ಪದೇ ಇರ್ಬೋದು. ಅದರಿಂದ ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್. ಓಕೆ, ಕಾಂಗ್ರೆಸ್ ಹಿಸ್ಟ್ರಿ ನೋಡಿ, ದೇವರಾಜ್ ಅರಸು ಅವ್ರ ವಿಷಯದಲ್ಲಿ ಹೆಂಗೆ ನಡ್ಕೊಳ್ತು, ವೀರೇಂದ್ರ ಪಾಟೀಲ್ ಅವ್ರ ವಿಷಯದಲ್ಲಿ ಹೆಂಗೆ ನಡ್ಕೊಳ್ತು ಅಂತ. ಮತ್ತು ಬಂಗಾರಪ್ಪ ಅವ್ರ ವಿಷಯದಲ್ಲಿ, ಬಂಗಾರಪ್ಪ ಕೂಡ ವಾಸ್ ವೆರಿ ಪಾಪ್ಯುಲರ್. ಎಸ್, ಈಗ ಅದಕ್ಕೆಲ್ಲ ಕಾಂಗ್ರೆಸ್ ಹ್ಯಾಸ್ ಪೇಯ್ಡ್ ದಿ ಪ್ರೈಸ್ ಅಲ್ಲ. ಹಾಂ, ಇಟ್ ಹ್ಯಾಸ್ ಪೇಯ್ಡ್ ದಿ ಪ್ರೈಸ್. ಅಂದರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವ್ರನ್ನೇನಾದ್ರು ಬದಲಾವಣೆ ಮಾಡಿದ್ರೂ ಕೂಡ ಕಾಂಗ್ರೆಸ್ ಅದಕ್ಕೆ ಬೆಲೆ ತರಬೇಕಾಗತ್ತೆ ಅಂತ? ಹಿಂದಿನ ಇತಿಹಾಸ ಇದೆಯಲ್ಲ, ನಾನು ಹೇಳಿದ್ದು.
ಈಗ ದೇವರಾಜ ಅರಸು ಅಂತಹ ಒಬ್ಬ ಸುಮ್ಮನೆ ದೇವರಾಜ ಅರಸ್ ಮೇಲೆ ಕರಪ್ಷನ್ ಅದು ಇದು ಅಂತ ಅವ್ರು ಸತ್ತಾಗ ಅವ್ರು ತಿಥಿ ಮಾಡೋಕ್ಕೆ ದುಡ್ಡಿರಲಿಲ್ಲ. ಗುಂಡೂರಾವ್ನೇ ತಿಥಿ ಮಾಡಿದ್ದ ಅವಾಗ. ಸೊ ಸುಮ್ಮನೆ ಅವ್ರ ಮೇಲೆಲ್ಲ ಅಪಪ್ರಚಾರ ಮಾಡಿಬಿಟ್ರು. ಹಾಗೆಯೇ ಬೇರೆ ಬೇರೆ ಈಗ ಬಂಗಾರಪ್ಪನವ್ರ ಮೇಲೆ ಸುಮ್ಮನೆ ನಾನು ಒಂದು ಸರಿ ತುಮಕೂರಲ್ಲಿ ಒಂದು ಆಟೋಮೊಬೈಲ್ ಅಂಗಡಿಲಿ ಕೂತ್ಕೊಂಡು ಬೆಂಗಳೂರಿಗೆ ಬಂದೆ. 12 ಗಂಟೆಗೆ ಅಲ್ಲಿದ್ದೆ, ಬೆಂಗಳೂರಿಗೆ 3 ಗಂಟೆಗೆ ಬಂದೆ. ನನಗಿಲ್ಲಿ ಬೆಂಗಳೂರಲ್ಲಿ ಕೇಳ್ತಾರೆ, ಏನು ಸರ್ ಅದು ಪ್ರಶಾಂತ್ ಟಾಕೀಸು ಬಂಗಾರಪ್ಪನವ್ರು ತೊಗೊಂಬಿಟ್ರಂತೆ ಅಂತ. ನಾನು ಅಲ್ಲೇ ಕೂತಿದ್ದೀನಿ, ಪ್ರಶಾಂತ್ ಟಾಕೀಸ್ನವ್ರದ್ದು ನನ್ನ ಜೊತೆಲಿದ್ದಾರೆ, ಅವರೆಲ್ಲ ಹಿಂಗೆ ಸುಮ್ಮನೆ ಲೀವ್ ಎರಡು ಏನು ತೊಗೊಂಬಿಟ್ರು ನೆನ್ನೆ ದಿವಸ ಅನ್ನೋದು. ಇದು ಏನಾಗ್ತದೆ, ಅವರು ಬ್ರಾಹ್ಮಣರನ್ನು ಬೈಯೋರವರು, ಯಾರು ಬಂಗಾರಪ್ಪನವರು. ಅದು ಆ ಬೈಗಳ ಎಲ್ಲ ಇತ್ತಲ್ಲ, ಅದಕ್ಕೆ ಅದು ಒಂದು ಸಂಚು ಮಾಡಿ ಅವ್ರ ಮೇಲೆ ಅಪಪ್ರಚಾರಗಳನ್ನೆಲ್ಲ ಮಾಡಿದ್ರು. ಏನು ಈಗ 5 ಕೋಟಿ ರೂಪಾಯಿದು ಕ್ಲಾಸಿಕ್ ಕೇಳಿ ಬಂಗಾರಪ್ಪ ಸುದ್ದಿ ಹೇಳಿದ್ದಕ್ಕೆ ಹೇಳ್ತೇನೆ. ಬಂಗಾರಪ್ಪ ಈ ವಾಸ್ ಎ ಮಾಸ್ ಲೀಡರ್. ಆಮೇಲಿಂದ ಬಂಗಾರಪ್ಪನೇ ಆರಾಧನಾ, ಆಶ್ರಯ, ಈಗ ವಿಶ್ವ ಇವೆಲ್ಲ ತಂದಿದ್ದ ಕಾರ್ಯಕ್ರಮ ಅವರವರು. ಆಮೇಲಿಂದ ಎಲ್ಲದಕ್ಕಿಂತ ಇದು ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಕೃಪಾಂಕ ತಂದಿದ್ದವರು. ಹಳ್ಳಿಗಾಡಿನ ಅಭ್ಯುದಯಕ್ಕೆ ಅವರು ಇತಿಮಿತ್ತಿನಲ್ಲಿ ಅವರ ಒಂದು ಆಲೋಚನೆಯಲ್ಲಿ ಅವ್ರು ಕೆಲಸ ಮಾಡಿದ್ರು. ಅಂಥವ್ರನ್ನೇ ಜನಪರವಾಗಿದ್ದಂಥ ಮನುಷ್ಯನ್ನೇ ಅನ್ಸೆರೆಮೋನಿಯಸ್ ಆಗಿದೆ. ಯಾವುದ್ರಿ ಕ್ಲಾಸಿಕ್ ಕಂಪ್ಯೂಟರು 5 ಕೋಟಿ ರೂಪಾಯಿದು ಕ್ಯಾಬಿನೆಟ್ಗೆ ತೊಗೊಂಡು ಹೋಗದೆ ಇವರೇ ಆರ್ಡ್ರ್ ಮಾಡಿಬಿಟ್ರು ಅಂತೇಳಿ ಇವ್ರ ಮೇಲೆ CBI ಎನ್ಕ್ವೈರಿ 5 ಕೋಟಿ. ಈ ರಾಜೀವ್ ಗಾಂಧಿ ಮೇಲೆ ತಂದಿದ್ದು ಬೋಫರ್ಸು ಅದೊಂದು 45-50 ಕೋಟಿ. ಈಗೆಲ್ಲ 1000 ಕೋಟಿ ಇದ್ರು ಯಾರು ಕೇರು ಮಾಡ್ತಾ ಇಲ್ಲ. ನಾನು ಹೇಳೋದು ಅಂತ ಮಾಸ್. ಈಗ ಸಿದ್ದರಾಮಯ್ಯ ಅವ್ರ ವಿಷಯದಲ್ಲೂ ಕೂಡ ಹಂಗೆ ಆಗ್ತಿದೆಯಲ್ಲ, ಅವ್ರನ್ನ ಬೇರೆ ಬೇರೆ ರೀತಿ ಬಿಂಬಿಸುವಂಥ ಕೆಲಸ. ಈಗ ಇದು ಮೂಡ ಕೇಸು, ಯಾರದನ್ನ ಎತ್ಕೊಟ್ಟು ಅದ್ರ ಮೇಲೆ ಕೇಸು. ಇವತ್ತು ಅವನೆಂತನೋ ಸ್ನೇಹಮಯಿ ಕೃಷ್ಣನ್ ದುಡ್ಡು ಕೊಡ್ತಿರೋರು ಯಾರು ಕೋರ್ಟ್ಗೆ? ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಯಾರಾದ್ರೂ ವೆಸ್ಟೆಡ್ ಇಂಟ್ರೆಸ್ಟ್. ನಿಮ್ಮ ಪಾರ್ಟಿಯವರ ಯಾರು ಕೊಟ್ಟಿದ್ದಾರೋ ಅವರು. ನಾನು ಹೇಳೋದು ನಮ್ಮ ಪಾರ್ಟಿಯವರೋ ಇನ್ನೊಂದು ಪಾರ್ಟಿಯವರಲ್ಲ. ಈಗ ಇದು ಯಾವುದೋ ಬುರ್ಡೆ ಕೇಸು ಧರ್ಮಸ್ಥಳದ್ದು, ಅವನು ಚಿನ್ನೈನೋ ಪನ್ನೈನೋ ಅವನು ಸ್ಕ್ಯಾವೆಂಜರ್ ಕೆಲಸ ಮಾಡೋನು. ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕ್ತಾನೆ ಅಂದರೆ ಅವನಿಗೆ ಅದು ಆರ್ಥಿಕ ಶಕ್ತಿ ಎಲ್ಲಿಂದ ಬಂತು? ಯಾರು ಕೊಟ್ಟೋರು? ಯಾರು ಹಿಂದೆ ಇದ್ದೇ ಇರ್ತಾರಲ್ಲ. ಸೊ ಹಾಗೆ ಇವೆಲ್ಲ ಏನಾಗ್ತದೆ, ಸುಮ್ಮನೆ ಎಲ್ಲೋ ತೋರಿಸೋದು ಎಲ್ಲೋ ಹೊಡೆಯೋದು ಈ ಥರದವು ಎಲ್ಲ ರಾಜಕಾರಣದಲ್ಲಿ ನಡೀತಾ ಇರ್ತವೆ. ಏನೂ ಮಾಡೋಕ್ಕಾಗೋದಿಲ್ಲ, ಇವೆಲ್ಲ ಇದ್ದದ್ದೇ. ಸಿದ್ದರಾಮಯ್ಯ ನೀವು ಹೇಳಿದ್ರಲ್ಲ ಅವಾಗ, ಸಿದ್ದರಾಮಯ್ಯ ಅವ್ರಿಗೆ ವೋಟ್ ಟ್ರಾನ್ಸ್ಫರ್ ಮಾಡೋ ಶಕ್ತಿ ಇದೆ. ನಾಟ್ ಓನ್ಲಿ ಸಿದ್ದರಾಮಯ್ಯ, ಐ ಟೋಲ್ಡ್ ಯು ಕಾಂಗ್ರೆಸ್ ಪಾರ್ಟಿ. ಓಕೆ, ಯಾಕದು ಸಾಧ್ಯ ಆಗ್ತಿದೆ ನಿಮ್ಮ ಪ್ರಕಾರ? ನೀವು ಭಾಳ ಸಿದ್ದರಾಮಯ್ಯ ಅವ್ರನ್ನ ಹತ್ತಿರದಿಂದ ನೋಡಿದಿರಲ್ಲ. ನೋಡಿ, ಈಗ ಸಿದ್ದರಾಮಯ್ಯನವ್ರದ್ದು 13-18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಯಾವ ಥರ ಅಂದರೆ ಆಗಿನ ಡೈನಾಮಿಸಮ್ ಈಗ ಕಾಣ್ತಾ ಇಲ್ಲ. ಬಿಕಾಸ್ ಆಫ್ ಹಿಸ್ ಏಜ್, ಆಮೇಲಿಂದ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ಸರ್ಕಮ್ಸ್ಟೆನ್ಸಸ್ ಎಲ್ಲನೂ ಉಂಟೇನ್ರಿ. ಯಾವುದೋ ಒಂದು ಅರ್ಬನ್ ಡೆವಲಪ್ಮೆಂಟ್ ಇದಕ್ಕೆ ಅಧ್ಯಕ್ಷನ ಮಾಡಬೇಕು ಅಂದರೆ ಹೈಕಮಾಂಡಿಂದ ಕ್ಲಿಯರೆನ್ಸ್ ತಗೋಬೇಕು ಅಂತ ಯಾವ ಕಾಲತನ ಯಾವ ಚೀಫ್ ಮಿನಿಸ್ಟರ್ಗಾನೆ ಇತ್ತೇನ್ರಿ? ನಾನು ಹೇಳೋದು ಇದು ನಿಜಕ್ಕೂ ಕೂಡ ಇಂತಹ ಪರಿಸ್ಥಿತಿಗೆ ನಾವು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಅರ್ಬನ್ ಅಥಾರಿಟಿ ಈಗ ಯಾವುದೋ ಒಂದು ಓಕೆ, ಒಂದೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ ಸಿದ್ದರಾಮಯ್ಯ ಅವ್ರನ್ನ ನೀವು ಸ್ಟೆಪ್ ಡೌನ್ ಆಗಿ ಅಂತ, ಸಿದ್ದರಾಮಯ್ಯ ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಗ ರಾಜಣ್ಣ ಏನು ಮಾಡ್ತಾರೆ? ಆಗ ನಮ್ಮ ಸ್ನೇಹಿತರುಗಳೆಲ್ಲ ಸೇರ್ತೀವಿ, ನಾವು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಹೈಕಮಾಂಡವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀವಿ. ಅಲ್ಲ, ಹೈಕಮಾಂಡ್ ನಂಗೆ ಹೇಳ್ಬಿಟ್ರೆ ಅಂತ ನಾನು ಹೇಳ್ತಿರೋದು. ಅಲ್ಲ, ಹೇಳಿದ್ರೆ ಅಂತಿಮವಾಗಿ ಹೈಕಮಾಂಡೇ ತಾನೇ. ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ, ಯಾವುದೇ ನ್ಯಾಷನಲ್ ಪಾರ್ಟೀಸಲ್ಲಿ ಹೈಕಮಾಂಡ್ ಇಸ್ ದ ಫೈನಲ್. ಸುಪ್ರೀಂ ಕೋರ್ಟ್ ಇದ್ದಂಗೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕಲ್ಲ, ಕೇಳ್ತೀವಿ. ಸಿದ್ದರಾಮಯ್ಯ ಹೇಳ್ತಾರೆ ಹೈಕಮಾಂಡ್ ಸುಪ್ರೀಂ, ಆದರೆ ಶಾಸಕರ ಬೆಂಬಲ ಕೂಡ ಅಥವಾ ಶಾಸಕರ ಅಭಿಪ್ರಾಯ ಕೂಡ ಭಾಳ ಮುಖ್ಯ ಅಂತ. ಎರಡೂ ಇರಬೇಕು. ಹೈಕಮಾಂಡ್ ಆಶೀರ್ವಾದನೂ ಇರಬೇಕು, ಶಾಸಕರ ಬೆಂಬಲನೂ ಇರಬೇಕು. ಶಾಸಕರ ಬೆಂಬಲ ಇಲ್ಲದೆ ಇದ್ದರೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಿ, ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಏನಿದೆ? ಸಿದ್ದರಾಮಯ್ಯ ಅದನ್ನು ಕ್ಲಿಯರ್ ಮಾಡ್ತೀನಿ. ಈಗ ಶಾಸಕರ ಬೆಂಬಲ ವೀರಪ್ಪ ಮೊಯ್ಲಿ ಅವ್ರಿಗೆ ಇರಲಿಲ್ಲ, SM ಕೃಷ್ಣ ಅವ್ರಿಗಿತ್ತು. ಅವರು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕಾಯ್ತಾ? ಹಾಗೆ ಶಾಸಕರ ಬೆಂಬಲ ಒಂದು ಕಡೆ ಇದ್ದು ಹೈಕಮಾಂಡ್ ಬೆಂಬಲ ಒಂದು ಕಡೆ ಇದ್ದರೆ ಆಗೋದಿಲ್ಲ. ಶಾಸಕರ ಬೆಂಬಲನೂ ಮುಖ್ಯ, ಹೈಕಮಾಂಡಿನ ಒಂದು ಮಾರ್ಗದರ್ಶನವೂ ಕೂಡ ಮುಖ್ಯ ಇದೆ. DK ಶಿವಕುಮಾರ್ ಭಾಳ ಕ್ಲಿಯರಾಗಿ ಹೇಳ್ತಿದ್ದಾರೆ ಹೈಕಮಾಂಡ್ ಮುಖ್ಯ, ಹೈಕಮಾಂಡ್ ಈಸ್ ಫೈನಲ್ ಅಂತ. ನಾನು ಹೇಳ್ತಿಲ್ಲ ಹೈಕಮಾಂಡ್ ಫೈನಲ್ಲೇ, ಆದರೆ ಶಾಸಕರ ಅಭಿಪ್ರಾಯನೂ ಕೂಡ ಬಹಳ ಮುಖ್ಯ. ಅಲ್ಲ, ಅವರು ಅಂದರೆ DK ಶಿವಕುಮಾರ್
ನನಗೆ ಹೆಂಗೂ ಶಾಸಕರ ಬೆಂಬಲ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ ಅಂತ. ಅಲ್ಲೇ ಅವರು ಹೇಳೋ ಸ್ಟೇಟ್ಮೆಂಟ್ನಲ್ಲೇ ಹೈಕಮಾಂಡ್ ಮುಖ್ಯ ಅಂದರೆ ಶಾಸಕರ ಬೆಂಬಲ ಇಲ್ಲ ಅಂತಲೇ ಮತ್ತೆ ಅರ್ಥೈಸ್ಬೇಕಾದ್ರೆ, ಅದರಿಂದ ಅಲ್ಟಿಮೇಟ್ಲಿ ಹೈಕಮಾಂಡ್ ಇಟ್ ವಿಲ್ ಪ್ರಿವೈಲ್. ನನಗೆ ನೆನಪಿದೆ, ಈ 2023ರಲ್ಲಿ ಸರ್ಕಾರ ಬಂದಾಗ ಇನ್ನೂ ಮುಖ್ಯಮಂತ್ರಿ ಆಯ್ಕೆ ಆಗಿರಲಿಲ್ಲ. ಇಲ್ಲಿ ಒಂದು ಹೋಟೆಲ್ನಲ್ಲಿ ನಿಮ್ಮ ಹೈಕಮಾಂಡ್ನ ಪ್ರತಿನಿಧಿಗಳು ಬಂದು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ರು. ಆಗ ಅಭಿಪ್ರಾಯನ ರಿಟರ್ನಲ್ಲಿ ತಗೊಂಡಿದ್ದಾರಲ್ವಾ, ತಗೊಂಡ ಮೇಲೆ ಹೊರಗಡೆ ಬಂದಾಗ ನಾನೇ ಹೇಳಿದ್ದು, ನೀವು ಹೇಳಿದ್ರಿ ಅದೇ ಏನಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, ನಾನು ಹಂಗೂ ಒಳಗಡೆನೂ ಅದೇ ರೀತಿ ಹೇಳಿದ್ದೀನಿ ಅಂತ. ನೀವೊಬ್ಬರೇ ಫಸ್ಟು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದು. ಈಗ ಏನು ನಿಮ್ಮ ನಿಲುವು? ಅವರೇ ಇರಬೇಕು ಅಂತಕ್ಕಂಥದ್ದು ನಿಲುವು ಇದ್ದರೂ ಕೂಡ ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದಕ್ಕೆ ಬದ್ಧವಾಗಿರಬೇಕು. ನೀವ್ಯಾಕೀಗ ಹೈಕಮಾಂಡ್ ಅನ್ನೋಕ್ಕೆ ಶುರು ಮಾಡಿದ್ರಿ? ಇಷ್ಟು ದಿನ ಸಿದ್ದರಾಮಯ್ಯ ಯಾವಾಗಲೂ ಹೇಳಿದೇನಲ್ಲ, ಹೈಕಮಾಂಡ್ ಬಿಟ್ಟೇ ನಡೆಯುತ್ತೆ. ಅಲ್ಲಲ್ಲ, ಈಗ ನನ್ನ ಮಾತುಕತೆನಲ್ಲೂ ಕೂಡ ನೀವು ಮೊದಲು ಸಿದ್ದರಾಮಯ್ಯ ಫೈನಲ್ ಅಂದ್ರಿ, ಈಗ ಹೈಕಮಾಂಡ್ ಅಂತಿದ್ರಿ, ಮತ್ತೆ ಮಂತ್ರಿ ಆಗಕ್ಕೆ ಅಂತನಾ? ನನಗೆ ನೋಡ್ರಿ ಇನ್ನೊಂದ್ಸರಿ ಮಂತ್ರಿ ಕೆಲಸ ಕೊಟ್ಟರು ಬೇಡ ಅನ್ನೋ ನಾನು ತಿಳ್ಕೊಂಡು ಹೇಳ್ತೀನಿ. ಏನಕ್ಕೆ ಎಷ್ಟು ಸರಿ ಇದ್ರು ಮಂತ್ರಿ ಮಾಜಿ ಅನ್ನೋದಂತ ಪರ್ಮನೆಂಟ್ ತಾನೆ, ಏನಕ್ಕೆ ಬೇಕು ನೋಡ್ಕೊಳ್ಳೋಣ. ಈಗ ನಾನು ಇಲಾಖೆನಲ್ಲಿ ಇಲ್ಲ ಅಂತ ಹೇಳಿ ಏನಿದೆ ಯಾವ ಥರ ಇದೆ ವಾತಾವರಣ ಅನ್ನೋದು ಇಲಾಖೆ ಅಧಿಕಾರಿಗಳು ಯಾರನ್ನಾರು ಕೇಳಿ, ಗೊತ್ತಾಯ್ತಾ? ಅದರಿಂದ ಇರಲಿ ಬಿಡಿ, ನಮಗೇನು ಯಾವ ಈಗ ನಾನು ಹಾಸನ್ನಲ್ಲಿದ್ದೆ, ನಾನು ಮಂತ್ರಿ ಇದ್ದಾಗಲೇ ನನಗೆ ಹಾಸನ ಬೇಕಾಗಿಲ್ಲ ಅಂತೇಳಿ ಕಾಗದ ಅಧ್ಯಕ್ಷನಿಗೂ ಬರ್ಕೊಟ್ಟಿದ್ದೀನಿ, ಸಿದ್ದರಾಮಯ್ಯನವ್ರಿಗೂ ಬರ್ಕೊಟ್ಟಿದ್ದೆ. ಅಲ್ಟಿಮೇಟ್ಲಿ ನನಗೆ ಬೇಕಾಗಿಲ್ಲ ಹಾಸನ ಅಂತ ಹೇಳಿದೆ. ಅವರು ಬದಲಾವಣೆ ಮಾಡಿದ್ದ ಒಂದು ವಾರಕ್ಕೆ ಮಂತ್ರಿ ಕೆಲಸ ಹೋಯಿತು, ದಟ್ ಈಸ್ ದೇರ್. ಬಟ್ ಹಾಸನಲ್ಲಿ ನನ್ನ ಅಚೀವ್ಮೆಂಟ್ ಏನಿಲ್ವೇ ಇಲ್ವಾ? ಇವತ್ತೇನು ಹಾಸನಾಂಬೆ ಉತ್ಸವ ನಡೀತಾ ಇತ್ತಲ್ಲ, ಅದು ನಾನು ಪ್ರಾರಂಭ ಮಾಡಿದ್ದು. ಮೊದಲು ಇತ್ತಲ್ವ? ಅಲ್ಲೆಲ್ಲ ಉತ್ಸವ ಇತ್ತು. ಈ ರೀತಿಯ ರೆವಿನ್ಯೂ ಇದ್ದಿದ್ದೆಷ್ಟು ಎಲ್ಲ 60 ಲಕ್ಷ 70 ಲಕ್ಷ ಇತ್ತು. ನಾನು ಎರಡನೇ ವರ್ಷಕ್ಕೆ ಎಷ್ಟಾಯ್ತು ಗೊತ್ತಾ? 12.5 ಕೋಟಿ ಆಯಿತು. ಮೊದಲೆಲ್ಲ ಬರ್ತಿದ್ದು 1 ಲಕ್ಷ ಜನ 2 ಲಕ್ಷ ಜನ ಬರೋರು, 25 ಲಕ್ಷ 24 ಲಕ್ಷ ಜನ ಬಂದರು, ಗೊತ್ತಾಯ್ತಾ? ಮತ್ತು ಅಲ್ಲಿ ಹಾಸನ ಅಂತ ಹೇಳಿದ್ರೆ ದೇವೇಗೌಡರು ಜನತಾದಳದ ಭದ್ರಕೋಟೆ ಅಂತ ಹೇಳ್ತಾ ಇದ್ರು. ಹೌದು, ನಾನು ಅದನ್ನು ಭದ್ರಕೋಟೆ ತೆಗೆದು ನಾನು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಲಿಲ್ವ ನಾನು ಪಾರ್ಲಿಮೆಂಟಲ್ಲಿ? ಹೌದು. ಈಗ ಅದೆಲ್ಲ ನನ್ನ ಪಾರ್ಟಿಗೆ ನನಗೆ ಮಾಡಿರ್ತಕ್ಕಂಥದ್ದು ಇದಲ್ವಾ? ಆಯಿತು, ಈಗ ZPTPS ಬರ್ತದೆ, ಚಾಲೆಂಜ್ ತೊಗೊಂಡು ಗೆಲ್ಲಿಸ್ಕೊಂಬರ್ಲಿ ನೋಡ್ತೀನಿ. ಹೀಗೆ ನನಗೆ ತೃಪ್ತಿ ಇದೆ. ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ಜವಾಬ್ದಾರಿಯನ್ನು. ನೀವು ಹಿಂದೆ ಒಂದ್ಸಲ ನಾನು KPCC ಅಧ್ಯಕ್ಷ ಆಗಬೇಕು, ಅವಕಾಶ ಕೊಟ್ಟರೆ ಆಗ್ತೀನಿ ಅನ್ನೋ ಥರ ಹೇಳಿದ್ದೆ. ಈಗಲೂ ಆ ಸ್ಟೇಟ್ಮೆಂಟ್ಗೆ ನಾನು ಬದ್ಧ ಇದ್ದೇನೆ. ಆಗ ಹೇಳಿದ್ದೆ, ನಾನು ಆದರೆ ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೆ. ಈಗ ಮಂತ್ರಿ ಕೆಲಸ ಇಲ್ಲ, ಅದರಿಂದ ಬಿಡೋ ಅಂಥದ್ದು ಯಾವುದೂ ಇಲ್ಲ. ಅದರಿಂದ ಆದರೆ ಪಕ್ಷ ಕಟ್ತೇನೆ ನಾನು. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಇದೆಯಲ್ರಿ, ಯಾರು ಏನಾರು ಹೇಳ್ಕೊಳ್ಳಿ, ದಿಸ್ ಇಸ್ ದ ಓನ್ಲಿ ಪಾರ್ಟಿ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು. ಈಗ BJP ಅಧಿಕಾರಕ್ಕೆ ಬಂದರೆ ಯಾರು ಆಗ್ತಾರೆ? ಯಾರು ಲಿಂಗಾಯತರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಬೇರೆಯವರು ಮಾಡ್ತಾರೆ. JDS ಅಧಿಕಾರಕ್ಕೆ ಬಂದರೆ ಒಕ್ಕಲಿಗರು ಮಾಡ್ತಾರೆ, ಬೇರೆಯವರು ಮಾಡ್ತಾರೆ. ಕಾಂಗ್ರೆಸ್ ಇಸ್ ದ ಓನ್ಲಿ ಪಾರ್ಟಿ. ವೀರಪ್ಪ ಮೊಯ್ಲಿ, ಧರ್ಮ್ ಸಿಂಗ್, ದೇವರಾಜ್ ಅರಸ್, ಬಂಗಾರಪ್ಪ ಇಂಥವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿರೋ ಪಾರ್ಟಿ. SM ಕೃಷ್ಣನೂ ಮಾಡಿದೆ, ವೀರೇಂದ್ರ ಪಾಟೀಲ್ನೂ ಮಾಡಿದೆ. ಎಲ್ಲ ಜಾತಿಯವರಿಗೂ ಕೂಡ ಸಮಾನವಾಗಿ ನೋಡೋದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ. ಅದಕ್ಕೋಸ್ಕರ ಪಾರ್ಟಿ ಬಗ್ಗೆ ಕಾಂಗ್ರೆಸ್ ಅಂದರೆ ಅಹಿಂದ, ಸರಿ, ಅಹಿಂದ ಅಂತಲ್ಲ, ಇರಲಿ ಎಲ್ಲ ಪಾರ್ಟಿ ಅಂದರೆ ಆಯ್ತು ರೀ. ಈಗ ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯ ಮಾಡಿದ್ದು, ಆಮೇಲಿಂದ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂತು, ಅದು ಬೇರೆ ವಿಚಾರಕ್ಕೆ ಏನಿದ್ದು. ಹಿಂದೆದ್ದೆಲ್ಲ ಮುಖ್ಯಮಂತ್ರಿಗಳಿದ್ರಲ್ಲ, ಅವರೆಲ್ಲ ಯಾಕೆ ಆ ತೀರ್ಮಾನ ಮಾಡಲಿಲ್ಲ? ಏನು ಅವರೇನು ಈಗ ಭಾಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಅನ್ನಭಾಗ್ಯ ತಂದು ನಾ ಬೇರೆ ಪಾರ್ಟಿಯವ್ರು ಮನೆಯಿಂದ ಕೊಟ್ರ ಅಂತಾರೆ. ಹಿಂದೆ ಮುಖ್ಯಮಂತ್ರಿಗಳಿದ್ರಲ್ಲ, ಅವ್ರೇನು ಮನೆಯಿಂದ ಕೊಡೋರ? ಯಾವ ಮನುಷ್ಯನಿಗೆ ಜನ ಅನುಭವಿಸೋ ಕಷ್ಟದ ಅರಿವಿರ್ತದೆ, ಯಾರು ಕಷ್ಟ ಅನುಭವಿಸಿರ್ತಾನೆ ಅವನು ಮಾತ್ರ ಅಂಥದನ್ನು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯನೇ ಹೊರತು ಬೇರೆಯವರಲ್ಲ. ಓಕೆ, ನಾನು ಅಹಿಂದ ಪಾರ್ಟಿಸಿಗೆ ಬರ್ತೀನಿ. ಸಿದ್ದರಾಮಯ್ಯ ನಂತರ ಅಲ್ಲ ಇರಲಿ, ಬಟ್ ಅದೊಂದು ಇದೆ ತಾನೇ. ಒಂದು ನಿಮಿಷ, ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ, ದೇಶದ ರಾಜಕಾರಣದಲ್ಲಿ ಅಹಿಂದ ರಾಜಕಾರಣ ಅನ್ನೋದು ಇದೆಯೋ ಇಲ್ವೋ? ನೋಡಿ, ಇದೆಯೋ ಇಲ್ವೋ ಕೇಳಿ ಹೇಳ್ತೀನಿ. ಅಹಿಂದ ಅನ್ನೋದು ನಾನು ಒಪ್ಪೋದಿಲ್ಲ. ಬಡವ್ರದ್ದು ಬಗ್ಗೆ ಹೇಳಿಬೇಕಾದ್ರೆ ಈಗ ಅನ್ನಭಾಗ್ಯ ಯೋಜನೆ ಬೇರೆ ಎಲ್ಲ ಈಗ ಇದೆಯಲ್ಲ, ಏನು ಅಹಿಂದದವ್ರಿಗೆ ಮಾತ್ರ ಕೊಟ್ಟವರ? ಎಲ್ಲರಿಗೂ ಕೊಟ್ಟಿಲ್ವಾ? ಮತ್ತು ಬೆನಿಫಿಟ್ ಮಾತ್ರ ಎಲ್ಲರೂ ತಗೊಂಡು ಬರೀ ಅಹಿಂದ ಮಾತ್ರ ಅಂತ ಯಾಕೆ ಹೆಸರು ಹೇಳಬೇಕು? ಯಾರೆಲ್ಲ ಸಮಾಜದಲ್ಲಿ ಬಡವರಿದ್ದಾರೆ, ಯಾರು ಜೀವನ ಮಾಡಲಿಕ್ಕೆ ಕಷ್ಟ ಅನುಭವಿಸ್ತಾರೆ, ಅವ್ರನ್ನೆಲ್ಲ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನು
ಬೆಳೆಸಲಿಕ್ಕೆ ಯಾವುದೆಲ್ಲ ಕ್ರಮಗಳು ತೆಗೆದುಕೋಬೇಕು ಅದನ್ನು ತೆಗೆದುಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ. ಆಯ್ತಪ್ಪ, ಕಾಂಗ್ರೆಸ್ಸು ಬಡವ್ರ ಪರ, ಸಿದ್ದರಾಮಯ್ಯ ಬಡವ್ರ ಪರ, ಓಕೆ. ನಾನು ಪ್ರಶ್ನೆ ಅಹಿಂದ ಅನ್ನುವಂತಹ ಅದೊಂದು ಏನೋ ಸೂತ್ರನೋ ರಾಜಕೀಯ ತಂತ್ರಗಾರಿಕೆನೋ ಅಥವಾ ರಾಜಕಾರಣನೋ ಅದು ಇದೆಯೋ ಇಲ್ವೋ? ಈಗ ನೀವು ಅಹಿಂದ ಸರ್, ಇಟ್ಸ್ ಮೈ ಸ್ಟ್ರೈಟ್ ಕ್ವಶನ್. ಅಲ್ಲಲ್ಲ, ಅಹಿಂದ ಅಂತಕ್ಕಂಥದ್ದು ಹಂಗಾದ್ರೆ ಯಾರೇ ಒಂದು ಪಕ್ಷದಲ್ಲಿ ಯಾರೇ ಗೆಲ್ಲಬೇಕಾದ್ರೂ ಒಂದೇ ಜಾತಿ ಓಟ್ ತಗೊಂಡು ಗೆಲ್ಲಕ್ಕಾಗೋದಿಲ್ಲ. ಹೌದು, ಎಲ್ಲ ಜಾತಿಯವ್ರದ್ದು ಅವರ ಬೆಂಬಲ ಆಶೀರ್ವಾದ ಇದ್ರೂ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅಹಿಂದ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಒಂದು ಹೋರಾಟ ಅಷ್ಟೇ. ಅದು ಒಂದು ಜಾತಿ ಅಂತ ಆಗಲಿ ಅಥವಾ ಅದೊಂದು ಚುನಾವಣೆಗೋಸ್ಕರ ಅದೊಂದು ಅಸ್ತ್ರ ಅಂತ ಹೇಳಿ ಅಲ್ಲ. ಈಗ ನನ್ನ ಚುನಾವಣೆಯಲ್ಲಿ ನಾನು ಆ್ಯಕ್ಚುಲಿ ಅಲ್ಲಿಗೆ ಬರೋಣ ಅಂತ ಅಲ್ಲ, ನನ್ನ ಚುನಾವಣೆಯಲ್ಲಿ ನಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿ. ನಾನು ಇದುವರೆಗೆ MLC ಆಗಿದ್ದೀನಿ, MLA ಆಗಿದ್ದೀನಿ, ಎಲ್ಲ ಜನರಲ್ ಕಾನ್ಸ್ಟಿಟ್ಯೂನ್ಸಿಲೇ ಆಗಿರೋದು. ಬೆಳ್ಳಾವಿನಲ್ಲೂ ಜನರಲ್ ಕಾನ್ಸ್ಟಿಟ್ಯೂನ್ಸಿಲೇ ಆಗಿದ್ದೀನಿ. ಮತ್ತು ನಾನು ನಮ್ಮಲ್ಲಿ ಟೌನ್ ಪಂಚಾಯಿತಿ ಮೆಂಬರ್ ಇದ್ದಾಗ, ಅಧ್ಯಕ್ಷ ಇದ್ದಾಗ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಆಗಿದ್ದೀನಿ. ಮತ್ತು ಮಧುಗಿರಿನಲ್ಲೂ ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲೇ ನಾನು ಆಗಿರ್ತಕ್ಕಂಥ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸುಮಾರು 60,000 ಕುಂಚಿಟಿಗ ಮತಗಳಿದ್ದಾವೆ. ನಮ್ಮ ಜಾತಿ ಎಷ್ಟಪ್ಪ ಇರೋ 13-14,000 ಇದ್ದಾವೆ. ನಮ್ಮ ಜಾತಿನಲ್ಲಿ ಏನೋ ನಮಗೇನು ಒಗ್ಗಟ್ಟಿಲ್ಲ, ಯಾಕೆಂದರೆ ನಿಮಗೆ ಪೊಲಿಟಿಕಲ್ ಅವೇರ್ನೆಸ್ ಇಲ್ಲ. ಹೇಳ್ತೀನಿ, ನನಗೆ 35,500 ಲೀಡು ಕೊಟ್ಟು ಬಂದ ಮೇಲೆ ಈಗ ಅವರು ಎಲ್ಲ ಓಟ್ ಹಾಕಿರ್ಬೇಕಲ್ಲ. ಅವ್ರು ಯಾರು ಅಂದರೆ ಆ ಜಾತಿಯಲ್ಲಿರ್ತಕ್ಕಂಥ ಬಡವರು ನನಗೆ ಓಟ್ ಹಾಕಿರ್ತಾರೆ. ಓಕೆ, ನಾನು ಹೇಳ್ತೀನಿ, ಹೌದು, ಎಲ್ಲ ಜಾತಿನಲ್ಲೂ ಬಡವರು ಇರ್ತಾರೆ, ಎಲ್ಲ ಜಾತಿನಲ್ಲೂ ಸ್ಥಿತಿವಂತರು ಇರ್ತಾರೆ. ಅಹಿಂದ ಅನ್ನೋದು ಏನಕ್ಕೆ ಮುಖ್ಯ ಆಗುತ್ತೆ ಅಂತಂದರೆ, ಈ ಭಾರತದಂಥ ದೇಶದಲ್ಲಿ ಅಭಿವೃದ್ಧಿಗೆ ಒಂದು ಜಾತಿ ಮುಖ ಅಂತ ಇರುತ್ತೆ, ಅಥವಾ ಒಂದು ಜಾತಿ ಆಯಾಮ ಅಂತಿರುತ್ತೆ. ನೀವು ಕೆಲವು ಜಾತಿಗಳು ಹಿಂದುಳಿದಿರ್ತವೆ, ನೀವು ನೋಡಿ ಬೇಕಿದ್ರೆ. ಕೆಲವು ಜಾತಿಗಳು ಮುಂದುವರೆದಿರ್ತವೆ, ನೀವು ಇಡೀ ಭಾರತದಲ್ಲಿ ನೋಡಿ. ಸೊ ಇಲ್ಲಿ ಅಹಿಂದಾದಲ್ಲಿರುವಂಥ ಜಾತಿಗಳು, ಆ ಗ್ರೂಪಲ್ಲಿರುವಂಥ ಜಾತಿಗಳು ಆಲ್ಮೋಸ್ಟ್ ಹಿಂದುಳಿದಿದ್ದಾವೆ. ಅಲ್ಲಿ ವೈಯಕ್ತಿಕವಾಗಿ ಕೆಲವರು ಮುಂದುವರೆದಿರ್ಬೋದು, ಆದರೆ ಒಂದು ಇಡಿಯಾಗಿ ಜಾತಿಯನ್ನು ತೆಗೆದುಕೊಂಡ್ರೆ ಅವು ಹಿಂದುಳಿದಿದ್ದಾವೆ. ಸೊ ಅದಕ್ಕೆ ಆ ಅಹಿಂದ ಪಾಲಿಟಿಕ್ಸ್ ಅನ್ನೋದು ಇದೆ ಅಂತ ನನ್ನ ಅನಿಸಿಕೆ. ಸೊ ಅದು ಈಗ ಸಿದ್ದರಾಮಯ್ಯ ಇರೋದ್ರಿಂದ ಆ ಅಹಿಂದ ರಾಜಕಾರಣದ ಒಂದು ಮುಖ ಸಿದ್ದರಾಮಯ್ಯ. ನಾನು ಕೇಳ್ತಿರೋ ಪ್ರಶ್ನೆ ಏನಂತಂದರೆ, ಸಿದ್ದರಾಮಯ್ಯ ನಂತರ ಯಾರು ಅಂತ. ನೋಡಿ, ದೇಶದಲ್ಲಿ ನೆಹರು ನಂತರ ಯಾರು ಅಂತಲೂ ಪ್ರಶ್ನೆಗಳು ಭಾಳ ಚರ್ಚೆಗಳಾಗ್ತಾಯಿದ್ದವು. ನಾನು ಹೇಳೋದು ಹಾಗೆ, ಇದು ನಿಂತ ನೀರಲ್ಲ ರಾಜಕಾರಣ ಅಂತಕ್ಕಂಥದ್ದು. ಇದು ಹರಿತಕ್ಕಂಥ ಒಂದು ನದಿ ಅಂತ ಹೇಳ್ಬೋದು, ಏನು ಬೇಕಾದ್ರೂ ಕರಿಬೋದು. ಅದರಿಂದ ಆಯಾ ಸಂದರ್ಭಕ್ಕೆ ಯಾರಾದರೂ ಒಬ್ಬರು ಉದ್ಭವ ಅದೇ ಆಗ್ತಾರೆ. ಸಿದ್ದರಾಮಯ್ಯನವರು ಅಹಿಂದ ರಾಜಕಾರಣ ಮಾಡ್ತಾರೆ ಅಂತಕ್ಕಂಥದ್ದನ್ನು ಬರೀ ಅಹಿಂದ ಹಣೆಪಟ್ಟಿನೇ ಅವ್ರಿಗೆ ಕಟ್ತಕ್ಕಂಥದ್ದಕ್ಕೆ ನಾನು ಒಪ್ಪೋದಿಲ್ಲ. ಅವರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ಅವರು ಮಾಡಿದ್ದಾರೆ. ನೀವು ಹೇಳ್ದಂಗೆ ಮುಂದೆ ಸಿದ್ದರಾಮಯ್ಯನ ರೀಪ್ಲೇಸ್ ಮಾಡೋರು ಯಾರು, ಆ ಮೂಮೆಂಟನ್ನು ಮುಂದಕ್ಕೆ ತಗೊಂಡೋಗೋರು ಯಾರು, ಇವೆಲ್ಲ ಪ್ರಶ್ನೆ ನಿಮಗೂ ಇದೆ, ನನಗೂ ಕೂಡ ಅದೇ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕಾಲನೇ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜಣ್ಣ ಅವ್ರ ಮಾತುಗಳು. ರಾಜಣ್ಣ ಅವರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ, ಆದರೂ ನನಗೆ ಸಮಾಧಾನ ಆಗಿದೆ, ವೀಕ್ಷಕರಿಗೂ ಸಮಾಧಾನ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದಾಗಿ ರಿಕ್ವೆಸ್ಟ್ ಮಾಡ್ತೀನಿ ವಾರ್ತಾಭಾರತಿ ವೀಕ್ಷಕರಿಗೆ, ವಾರ್ತಾಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ. ನಾನು ಧರಣೀಶ್ ಬುಕ್ಕನಕೆರೆ.